ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ ಬನ್ನಿ ಅಣ್ಣ. ಅಮ್ಮವ್ರೆ ಅಮ್ಮವ್ರೆ, ಪದನ ಬಂದಿದ್ದಾರೆ, ಬನ್ನಿ. ಪದ್ದು ಮೋರೆ, ಹೇಗಿದ್ದೀರಾ ಮೋರೆ? ಈಗ ಮನ್ಸಿಗೆ ಸಮಾಧಾನ ಆಯ್ತು. ನನಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟಿತ್ತು. ಗಾಬರಿ ಅನ್ನೋದೇನು, ಜೀವನೇ ಹೊರಟೋಗಿತ್ತು. ನೋಡಿದ್ರ ಅಮ್ಮವ್ರೆ, ಪದ ನನಗೆ ನಿಮ್ಮ ಮೇಲೆ ಜೀವನೇ ಇದೆ. ಅದಕ್ಕೆ ನೀವು ಕಾಣದೇ ಇರೋದಕ್ಕೆ ಜೀವನೇ ಹೊರಟೋಯ್ತು ಅಂತಿದ್ದಾರೆ. ನಂಗೆ ಗೊತ್ತು ಚೋಟು, ನಾನು ಪದ್ದು ಒಡ ಹುಟ್ಟಿದವರಲ್ಲ. ಆದರೆ ನನ್ನ ಪಾಲ್ಗೆ ಒಡ ಹುಟ್ಟಿದ ಅಣ್ಣನಿಗಿಂತನೂ ಹೆಚ್ಚು. ಚಿಕ್ಕಂದಿನಿಂದನೂ ನನ್ನನ್ನು ಆಡಿ ಬೆಳೆಸಿದ್ದಾರೆ. ಸಾಲಿಗ್ರಾಮದ ಮನೆಗೋಸ್ಕರ ನಿಯತ್ತಿನಿಂದ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿರೋ ಪದ್ದು ನನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದ್ರಲ್ಲಿ ಆಶ್ಚರ್ಯನೇ ಪಡಬೇಕಾಗಿಲ್ಲ. ಅಲ್ವಾ ಮತ್ತೆ, ನಾವೆಲ್ಲರೂ ಸಾಲಿಗ್ರಾಮದ ಋಣದಲ್ಲೇ ಬದುಕ್ತಾ ಇದ್ವಿ. ನಿಮ್ಮನ್ನು ನೋಡೋ ಆತರದಲ್ಲಿ ಏನೂ ತರಕ್ಕಾಗ್ಲಿಲ್ಲ. ಒಂದ್ ನಿಮಿಷ ರೀ, ಹಾಲು ಹಣ್ಣು ತಂದ್ಬಿಡ್ತೀನಿ. ಪದ್ದು, ಅದೆಲ್ಲ ಬೇಕಾ? ಏನು ಬೇಡ. ನೀವೇ ಹೇಳಿದ್ರಲ್ಲ, ಜೊತೆಗುಟ್ಟದೇ ಇದ್ರು ನಾನು ನಿಮ್ಮ ಅಣ್ಣ ಅಂತ. ಅಣ್ಣ ತಂಗಿಗೋಸ್ಕರ ಇಷ್ಟು ಮಾಡಬಾರ್ದಾ? ಇಬ್ಬರ ಮಧ್ಯ ಬರೀ ಅಣ್ಣ ತಂಗಿ ಸಂಬಂಧ ಮಾತ್ರ ಅಲ್ಲ, ನೀವು ನನಗೆ ದೇವತೆ. ನಾನು ನಿಮ್ಮ ಭಕ್ತ, ನಿಮ್ಮ ಬಂಟ. ಅಂಥದ್ರಲ್ಲಿ ಇದೆಲ್ಲ ಬರೀ ಅಳಿಲ್ ಸೇವೆ. ಪದ್ದು, ಆದರೂ ನಾನು ನಿಮಗೆಲ್ಲ ಹೇಳ್ದೆ ಬಂದಿದ್ದು ತಪ್ಪಾಯ್ತೇನೋ ಅಲ್ವಾ? ಪರವಾಗಿಲ್ಲ ಮೋರೆ, ನೀವು ಬಂದಿದ್ದು ಒಂದು ಅರ್ಥದಲ್ಲಿ ಸರಿಯಾಗೇ ಇದೆ. ನೀವು ತಗೊಳ್ಳೋ ನಿರ್ಧಾರಗಳು ಆ ಕ್ಷಣಕ್ಕೆ ನಮ್ಗೆ ಗೊತ್ತಾಗದೇ ಇರ್ಬೋದು, ಆದರೆ ಅದರ ಹಿಂದೆ ಏನೋ ಒಂದು ಅರ್ಥ ಇರುತ್ತೆ ಅಂತ ನನಗೆ ಗೊತ್ತು. ಪದ್ದು, ಮನೇಲೆಲ್ಲರೂ ಹೇಗಿದ್ದಾರೆ? ಶ್ರಾವಣಿ ಹೇಗಿದ್ದಾಳೆ? ಅದನ್ನ ಯಾಕೆ ಕೇಳ್ತೀರಾ ಮೋರೆ? ನೀವು ಮನೇಲಿಲ್ಲ ಅಂತ ಗೊತ್ತಾದ ಮೇಲೆ ಶ್ರಾವಣಿ ಎಂಬರು ದಿಕ್ಕೆಟ್ಟು ಕೂತ್ಬಿಟ್ರು. ನಿಮ್ಮ ಅವ್ರ ಸಂಬಂಧ ಏನಂತ ಗೊತ್ತಿಲ್ಲದೆ ಇದ್ರು ಯಾವಾಗಲೂ ನಿಮ್ಮನ್ನೇ ನೆನಪು ಮಾಡ್ಕೊತಿರ್ತಾರೆ. ಪ್ರತಿಕ್ಷಣ ನಿಮ್ಮದೇ ಮಾತು, ನೀವಿಲ್ಲ ಅಂತ ಕೊರಗ್ತಿರ್ತಾರೆ. ಇದೆಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ ಪದ್ದು. ಕೊರಕೋ ಮನಸ್ಸು ಕರಗೋ ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ನನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗಬೇಕು. ಆ ದಿನ ಬಂದೇ ಬರುತ್ತೆ. ಪದ್ದು, ನೀನು ಇಲ್ಲಿಗೆ ಬಂದಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ತಾನೆ? ಯಾರಿಗೂ ಗೊತ್ತಾಗ್ಲಿಲ್ಲ ಅಮ್ಮೋರೆ. ಆದರೆ ನಾನು ಬರಬೇಕಾದ್ರೆ ಸುಬ್ಬು ಎದುರುಗಡೆ ಸಿಕ್ಬಿಟ್ಟ. ಎಲ್ಲಿ ಹೋಗ್ತಿದ್ದೀರಾ, ಏನು ಎತ್ತ ಅಂತ ಅನುಮಾನದಲ್ಲೇ ಕೇಳ್ಬಿಟ್ಟ. ಆದರೆ ನಾನೇನು ಹೇಳಿಲ್ಲ. ಅವನು ನಿಮ್ಮನ್ನ ತುಂಬ ಹುಡುಕ್ತಾ ಇದ್ದಾನೆ. ಇನ್ನೊಂದು ವಿಷಯ. ಏನು ಪದ್ದು? ನೀವು ಫೋನ್ ಮಾಡಿದಾಗ ಸ್ವಲ್ಪ ಸರಿಯಾಗಿ ಕೇಳಿಸ್ತಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಎಲ್ಲೋ ಫೋನ್ ಕಟ್ಟಾಗಿದೆ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ನೋಡಿದ್ರೆ 2 ನಿಮಿಷ ಆನಾಗೇ ಇತ್ತು. ಹೌದಾ? ಆದರೆ ನನಗೆ ನೆಟ್ವರ್ಕ್ ಸಿಗಲಿಲ್ಲ. ಅಮ್ಮವ್ರೆ, ನಾನು ಹೇಳದ್ನಲ್ಲ, ಒಂದೊಂದ್ಸಲ ನೆಟ್ವರ್ಕ್ ಸಿಗುತ್ತೆ, ಇನ್ನೊಂದ್ಸಲ ಸಿಗಲ್ಲ ಅಂತ.